ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧು ಗೌಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು 7 o'clock ಆಗಿದೆ. ಬೇಗ ಎದ್ದಿದೆ ಬಟ್ ಈಗ ಹೊರಗಡೆ ಡೋರೆಲ್ಲ ಓಪನ್ ಮಾಡಿ ಬಂದಿದ್ದು. ಹಸ್ಬೆಂಡ್ ಬೇಗ ಎದ್ದು ಮೇಲೆ ವಾಕ್ ಮಾಡ್ತಿದ್ದಾರೆ ಅನಿಸುತ್ತೆ. ಫ್ಲಿಪ್ಕಾರ್ಟ್ 6 minutesಲ್ಲಿ ಕೋಕೋನಟ್ ವಾಟರು ಆ್ಯಂಡ್ ಮಿಲ್ಕ್ ಎಲ್ಲ ಆರ್ಡರ್ ಮಾಡಿದ್ದೀನಿ, ಬರ್ತಿದೆ. ಅಷ್ಟರಲ್ಲೇ ಬೇಗ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ರಂಗೋಲಿ ಹಾಕೋಣ. ಮನೆ ಎಲ್ಲ ಫುಲ್ ಮೆಸ್ಸಿ ಮಾಡಿದ್ದಾಳೆ ನನ್ನ ಮುದ್ದಮ್ಮ. ನೋಡಿ ಎಲ್ಲ ಫುಲ್ ಇದಾಗಿದೆ. ಸೊ ಎಲ್ಲ ನೀಟಾಗಿ ರಂಗೋಲಿ ಎಲ್ಲ ಹಾಕಿ ಕಸ ಎಲ್ಲ ಗುಡಿಸಿ ಅವ್ರಿಗೆ 20 ರೂಪೀಸ್ ಕಡಿಮೆ ಕೊಟ್ಬಿಟ್ಟು ನಾನು ಹೂಗೆ ಕರೆಕ್ಟಾಗಿದೆಯಲ್ಲ ಅಂತ ಇದ್ದೆ. ಬಟ್ ಅವ್ರಿಗೂ ತೋರಿಸ್ತಾಯಿದ್ರು, ಇಲ್ಲ ಜಾಸ್ತಿ ಇದೆ ಕೊಡಿ ಅಂತ. ಮತ್ತು 3 ರೂಪೀಸ್ ಚೇಂಜ್ ಕೇಳಿದೆ, ಇಲ್ಲ ಅಂತೇಳಿ ಸ್ಮೈಲ್ ಮಾಡ್ಕೊಂಡು ಹೋದರು. ಪಾಪ 3 ಫ್ಲೋರ್ಸ್ ಹತ್ತಿ ಬರ್ತಾರೆ. ಆ್ಯಂಡ್ ಇಲ್ಲಿ ನಾನು ಏನು ಬಂದಿದೆ ಅಂತ ಚೆಕ್ ಮಾಡ್ತಾಯಿದ್ದೆ, ಇಷ್ಟು ತೂಕ ಇದೆ ಅಂತ. ವಾಟರ್ ಮಿಲನ್ ತುಂಬ ಚೆನ್ನಾಗಿರೋದು ಬಂದಿತ್ತು. ಆ್ಯಂಡ್ ಕೋಕೋನಟ್ ವಾಟರು ಅಷ್ಟೇ, ಒಂದು ಮಿಲ್ಕ್ ಬುಕ್ ಮಾಡಿದೆ ಅಷ್ಟೇ. ಇದು ಕರೆಕ್ಟು ಪ್ರೈಸ್ ತೊಗೊತಾರೆ, 100 ರೂಪೀಸ್ ಮೇಲೆ ಮಾಡಿದ್ರೆ. ಏನು ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಏನೂ ತೊಗೊಳೋದಿಲ್ಲ. ಫ್ಲಿಪ್ಕಾರ್ಟ್ 6 minutes ಇಸ್ ದ ಬೆಸ್ಟ್ ಅಂತ ನನಗನ್ಸುತ್ತೆ. ಝೆಪ್ಟೋ, ಬ್ಲಿಂಕಿಟ್ಗೆಲ್ಲ. ಅಲ್ಲಿ ನನ್ನ ಮನೆಯವರು ವಾಕ್ ಮಾಡ್ಕೊಂಬಂದಿದ್ರು. ಸೊ ನಾನು ಇಲ್ಲಿ ಕೋಕೋನಟ್ ವಾಟರ್ನ ಅವ್ರ ಕೈಯಲ್ಲೇ ಇದು ಮಾಡಿಸ್ಕೊತಿದ್ದೆ, ನೀರು ಹಾಕ್ಕೊಡಿ ನನಗೆ ಓಪನ್ ಮಾಡಿ ಅಂತ ಹೇಳಿ. ಅವರಿದ್ದರೆ ಇದರ ಕೊಬ್ಬರಿ ಸಹ ತೆಗೆದು ಕೊಟ್ಬಿಡ್ತಾರೆ, ಮಗಳಿಗೆ ತಿನ್ನಿಸಿ ಅಂತ ಹೇಳಿ. ನಾನು ಒಂದು ಲೋಟದಲ್ಲಿ ನಮ್ಮ ಮನೆಯವರು ಇದಕ್ಕೆ ಒಂದು ಲೋಟದಲ್ಲಿ ಹಾಕಿ ಕೊಟ್ಟಿದ್ರು ನನಗೆ ಕೋಕೋನಟ್ ವಾಟರು. ಇನ್ನೊಂದರಲ್ಲಿ ವಾಮ್ ವಾಟರ್ನ ಕೊಡ್ತಾಯಿದ್ದೀನಿ ಅವ್ರಿಗೆ. ಒಂದು ಹಾಫ್ ಲಿಂಬು ಇದು ಮಾಡಿಕೊಂಡು ಸೈಡಲ್ಲಿ ಇಟ್ಬಿಟ್ಟು ಹಾಲು ಕಾಯಕ್ಕೆ ಇಟ್ಬಿಡೋಣ ಅಂತ ಹೇಳಿ ಹಾಲು ಕಾಯಕ್ಕೆ ಇಡ್ತಾಯಿದ್ದೀನಿ. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಅಮೂಲು ಬುಕ್ ಮಾಡ್ತೀನಿ ನಾನು. ನಾರ್ಮಲ್ ಅಂಗಡಿಯಲ್ಲಿ ಸಿಗೋಲ್ಲ ಅದು. ಹತ್ರ ನಮ್ಮ ಮನೆ ಹತ್ರ ಇರೋ ಅಂಗಡಿ ಶಾಪಲ್ಲಿ ನಂದಿನಿ ಹಾಲು ತೊಗೊಂಬರ್ತೀನಿ. ಬಟ್ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಕಂಪ್ಯಾರಿಟಿವ್ಲಿ ಅಮೂಲ್ ಮಿಲ್ಕ್ ಪಾಕೆಟ್ಗೆ ನಂದಿನಿ ಅಷ್ಟು ಚೆನ್ನಾಗಿರೋದಿಲ್ಲ. ಅಮೂಲ್ ಏನಂತಂದರೆ ಅಮೂಲ್ ಪಾಕೆಟು ಚೆನ್ನಾಗಿರುತ್ತೆ, ಎಲ್ಲೋ ಎಲ್ಲ ಬರೋದಿಲ್ಲ. ಬಟ್ ಅದು ನಂದಿನಿ ಹಾಲು ಕುದಿಸ್ತಾ ಸ್ವಲ್ಪ ಎಲ್ಲೋ ಬರುತ್ತೆ ಮೇಲೆಗಡೆ ಕೆನೆ ಎಲ್ಲ. ನಾನಿಲ್ಲಿ ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡೆ. ಮನೆ ಇಲ್ಲಿ ಹಾಲು ಇಟ್ಬಿಟ್ಟು ಹಾಗೆ ಹೋಗ್ತೀಯಲ್ಲ, ಆಫ್ ಮಾಡಬೇಕು ಅಂತೇಳಿ ಅವರು ನಿಂತ್ಕೊಂಡು ಅಲ್ಲೇ ವೆಯ್ಟ್ ಮಾಡಿಕೊಂಡು ಆಫ್ ಮಾಡಿಬಿಟ್ಟು ಬಂದರು. ಅವರು ನೀರು ಕುಡ್ಕೊಂಡು ಹಾಗೆ ಕೂತ್ಕೊಳ್ಳಿ ಅಂದರೆ ಟೀ ಮಾಡಿಕೊಡು ಅಂತ ಹೇಳಿದ್ರು ನನಗೆ. ಅವ್ರು ಡೈರೆಕ್ಟ್ ಒಂದೊಂದ್ಸಲ ಏನಾದರೂ ಬೇಗ 5 o'clock ಆ ಥರ ಎದ್ಬಿಟ್ರೆ ಟೀ ಕುಡಿತಾರೆ ಮಾರ್ನಿಂಗ್ ಟೈಮು. ಡಿಕ್ಟೋಸ್ ಡ್ರಿಂಕ್ ಯಾವುದನ್ನ ಒಂದು ಕೊಟ್ಟ ಮೇಲೆ. ನಾನು ಇವತ್ತು ಲೆಮನ್ ವಾಟರ್ ಕೊಟ್ಟಿದ್ದೆ ಅವ್ರಿಗೆ ಅಲ್ವಾ. ಸೊ ಆಯಿತು, ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕ್ಬಿಟ್ಟು ಬಂದಮೇಲೆ ಟೀ ಮಾಡ್ಕೊಡ್ತೀನಿ ಅಂತ ಹೇಳಿ ಕಸ ಗುಡ್ಸೋಣ ಅದೋದೆ. ಅಷ್ಟು ನನ್ನ ಮಗಳದ್ದು ಸೌಂಡ್ ಬಂತು, ನೋಡಿದೆ. ನೋಡಿ ಚೇರ್ ತೊಗೊಂಡು ಬರ್ತಾ ಇದ್ದಾರೆ ಹೊರಗಡೆ ತಳ್ಕೊಂಡು. ಅವ್ರು ಬೇಗ ಎದ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಇವತ್ತು ನಾನು 7:15 7:20 ಆಗಿದೆ ಅಷ್ಟೇ, ಇಷ್ಟು ಬೇಗ ಎದ್ದಿದ್ದಾರೆ. ಬೇಗ ಎದ್ಬಿಟ್ರೆ ಸ್ವಲ್ಪ ಅಳ್ತಾ ಇರ್ತಾರೆ. ಈ ಥರ ನಿದ್ದೆ ಕರೆಕ್ಟಾಗಿ ಆಗಬೇಕು ನನ್ನ ಮಗಳಿಗೆ. ಬೇಗ ಎದ್ದರೆ ಈ ಥರ ಮಾಡ್ತಾರೆ. ನಾನು ಸ್ವಲ್ಪ ಎಲ್ಲ ಮುದ್ದು ಮಾಡಿ ಆಮೇಲೆ ನಮ್ಮ ಮನೆಯವ್ರ ಹತ್ರ ಕೊಟ್ಟೆ. ಮತ್ತು ಕಸ ಎಲ್ಲ ಗುಡಿಸಿದ್ದೀನಿ. ಹೊರಗಡೆ ರಂಗೋಲಿನೇ ಹಾಕಿಲ್ಲ, ಸ್ಟಾಪ್ ಆಯಿತು. ಆಮೇಲೆ ಹಾಕೋಣ ಸರಿ ಅಂತ ಹೇಳಿ ನಮ್ಮ ಮನೆಯವ್ರ ಹತ್ರ ಸ್ವಲ್ಪ ಆಟ ಆಡಲಿ ಅಂತ ಅಂದ್ಕೊಂಡು ಕೂರಿಸ್ಬಿಟ್ಟು ಬಂದೆ. ಬಟ್ ಅವ್ರು ಇರ್ತಾ ಇರಲಿಲ್ಲ. ಬೆಳಗ್ಗೆ ಬೇಗ ಎದ್ಬಿಟ್ರೆ ಅಂತೂ ಈ ಥರ ಅಳ್ತಾ ಇರ್ತಾರೆ. ನಿದ್ದೆ ಕರೆಕ್ಟಾಗಿ ಆಗಬೇಕು. ನನ್ನ ಮಗಳಿಗೆ ಒಂದು ಸ್ವಲ್ಪ ಸೌಂಡ್ ಆದರೂ ಸಹ ನಿದ್ದೆ ಮಾಡಲ್ಲ. ಫುಲ್ಲು ಪೀಸಾಗಿ ಕಾಮಾಗಿ ಇರಬೇಕು ನನ್ನ ಮಗಳಿಗೆ. ಚಿಕ್ಕ ವಯಸ್ಸಿಂದ ಹಾಗೆ ಅಭ್ಯಾಸ ಮಾಡಿಸಿರೋದ್ರಿಂದ ಅವ್ರಿಗೇನಾದ್ರು ಒಂದು ಸ್ವಲ್ಪ ಸೌಂಡ್ ಆದರೂ ಸಹ ಇರೋದಿಲ್ಲ. ನಮ್ಮ ಹಸ್ಬೆಂಡ್ ಹತ್ರ ಹೋಗಿ ಕ್ಲಿಪ್ ಹಾಕ್ಸ್ಕೊತಾ ಇದ್ದಾರೆ. ಕ್ಲಿಪ್ ನೋಡ್ಬಿಟ್ಟು ಅವ್ರು ಹಿಂದೆಗಡೆ ಕ್ಲಿಪ್ ಹಾಕಿದ್ದಾರೆ.
ನಾನು ಇವರು ಅಳ್ತಾ ಇದ್ದಿದ್ದು ನೋಡಿಬಿಟ್ಟು ಕೋಕೋನಟ್ ವಾಟರ್ ಕುಡಿಯಮ್ಮ ಸ್ವಲ್ಪ ಅಂತ ಹೇಳಿದ್ರೆ ಬೇಡ ಬೇಡ ಅಂತ ಇದ್ರು. ಆದರೂ ಒಂದೆರಡು ಸಿಪ್ ಕುಡಿಸ್ದೆ. ಸ್ವೀಟ್ ಇತ್ತು, ವಾಟರ್ ಚೆನ್ನಾಗಿತ್ತು. ಈ ಥರ ಬೇಗ ಎದ್ಬಿಟ್ರೆ ನೋಡಿ ಫೇಸ್ ನನ್ನ ಮಗಳದು ಅಳ್ತಾ ಇರ್ತಾರೆ. ನಾನು ಬೈತಾ ಇದ್ದೆ ಬೆಳಗ್ಗೆ ಅಳಬಾರ್ದು ನನಗೆ ಅಂತ. ನನಗೆ ಹೊಟ್ಟೆ ನೋವ್ತಾ ಇದೆ ಅಂತ ಜಸ್ಟ್ ಫೋನ್ ಹಾಕ್ಕೊಡ್ಲಿ ಅಂತ ಈ ಥರ ಮಾಡ್ತಾಯಿದ್ರು. ಸೊ ಫೋನ್ ಹಾಕ್ಕೊಡ್ಬಾರ್ದು ಅಂತ ಹೇಳಿದ್ವಿ. ಅದಕ್ಕೆ ಅವರು ಹಾಕ್ಕೊಟ್ಟಿರಲಿಲ್ಲ. ನಾನು ಕಿಚನ್ಗೆ ಕರ್ಕೊಂಡೋಗಿ ಆಯಿತು ಅಪ್ಪಾಜಿಗೆ ಟೀ ಕೊಡ್ತೀನಿ ಬಾ ಅಂತ ಹೇಳಿ ಕರ್ಕೊಂಬಂದೆ. ನಮ್ಮ ಮನೆಯವ್ರಿಗೆ ಟೀ ಕೊಡೋದು, ಏನಾದರೂ ಅವ್ರಿಗೆ ಟಿಫನ್ ಕೊಡೋದು ಅದೆಲ್ಲ ತುಂಬ ಇಷ್ಟ ನನ್ನ ಮಗಳಿಗೆ. ಅದಕ್ಕೆ ಕಿಚನಿಗೆ ನನ್ನ ಜೊತೆ ಬಂದರು ಅವರು. ಅಳೋದೆಲ್ಲ ಸ್ಟಾಪ್ ಮಾಡಿಬಿಡ್ತಾರೆ ಅವಾಗ. ಅವ್ರ ಅಪ್ಪಾಜಿಗೆ ಏನಾದರೂ ಮಾಡಬೇಕು ಅಂದರೆ ಖುಷಿ ಅವ್ರಿಗೆ. ನಾನು ಕೊಟ್ಟೆ ಅಂತ. ಅವ್ರ ಅಪ್ಪಾಜಿ ಥ್ಯಾಂಕ್ ಯು ಮಾ, ಯು ಆರ್ ದ ಬೆಸ್ಟ್ ಮಾ ಅಂತೆಲ್ಲ ಹೇಳ್ತಾರೆ ಅಂತ ಹೇಳಿ ತುಂಬ ಖುಷಿ ಪಡ್ತಾರೆ. ಸೊ ಟೀ ಆಯಿತು ಕೊಡೋಗಮ್ಮ ಅಂತ ಹೇಳಿ ನಾನೊಂದು ಪ್ಲೇಟ್ ಇಟ್ಬಿಟ್ಟು ಅದರಲ್ಲಿ ಕಪ್ ಇಟ್ಬಿಟ್ಟು ಕೊಡ್ತೀನಿ. ತೊಗೊಂಬಂದು ಅವ್ರ ಅಪ್ಪಾಜಿಗೆ ಕೊಡ್ತಾರೆ. ಎಷ್ಟು ಸ್ಲೋ ಆಗಿ ಎತ್ಕೊಂಬರ್ತಾರೆ ನೋಡಿ. ನಿಧಾನಕ್ಕೆ ತೊಗೊಂಡು ಹೋಗಮ್ಮ ಅಂದರೆ ಒಬ್ಬೊಬ್ಬ ಮಕ್ಕಳು ಕೊಡೋದು ಬೇಡ ಆಮೇಲೆ ಚೆಲ್ಕೊಂಬಿಡ್ತಾರೆ ಅಂತ ಭಯ ಪಡ್ತಾರೆ. ಸೊ ನಾನು ಅದೆಲ್ಲ ಡೇರಿದೆ ನನ್ನ ಮಗಳಿಗೆ ಚೆನ್ನಾಗಿ. ಇಷ್ಟು ನಿಧಾನಕ್ಕೆ ತೊಗೊಂಬರ್ತಾಯಿದ್ದಾರೆ ನೋಡಿ. ಅಪ್ಪಾಜಿ ತಗೊಳ್ಳಿ ಅಂತಾರೆ. ಅವರು ಥ್ಯಾಂಕ್ ಯು ಮಾ ಹೇಳ್ತಾರೆ. ಅದೇ ಖುಷಿ ನನ್ನ ಮಗಳಿಗೆ. ಸೊ ಟೀ ಎಲ್ಲ ಕೊಟ್ಟಮೇಲೆ ನಾನಿಲ್ಲಿ ಎಲ್ಲ ಗಿಡಗಳಿಗೂ ಒಂದು ಸ್ವಲ್ಪ ನೀರು ಹಾಕ್ಕೊಂಬರ್ತೀನಿ. ಮಾರ್ನಿಂಗ್ ಇಷ್ಟೊತ್ತಿಗೆಲ್ಲ ಮುಗ್ದೋಗಿರ್ತಾಯಿತ್ತು. ನನ್ನ ಮಗಳು ಸ್ವಲ್ಪ ಎದ್ದರೆ ಒಂದು ಸ್ವಲ್ಪ ಲೇಟಾಗಿ ಆಗ್ತಾಯಿರುತ್ತೆ. ನನ್ನ ಮಗಳು ಎದ್ದೇಳೋಕ್ಕೆ ಮುಂಚೆನೇ ಒರೆಸಿ ರಂಗೋಲಿ ಎಲ್ಲ ಹಾಕ್ಕೊಂಬಿಟ್ರೆ ಬೆಸ್ಟು. ನಾನಿಲ್ಲಿ ನೀಟಾಗಿ ನನ್ನ ಮಗಳು ನೋಡಿ ಪಾಪ ಎಷ್ಟು ಮೂಡ್ ಆಫ್ ಆಗಿಬಿಟ್ಟಿರುತ್ತೆ. ಕರೆಕ್ಟಾಗಿ ನಿದ್ದೆ ಆಗಿಲ್ಲ ಅಂದರೆ ಅಳ್ತಾನೆ ಇರ್ತಾರೆ. ನನಗೆ ಬೇಜಾರು ನನ್ನ ಮಗಳು ಆ ಥರ ಅಳ್ತಾಯಿದ್ದಾರೆ. ಎದ್ದಾಗ ಆ್ಯಕ್ಟಿವ್ ಆಗಿ ಸ್ಮೈಲ್ ಮಾಡ್ಕೊಂಡು ಎದ್ದು ಬಂದರೆ ಒಂದು ಖುಷಿ. ಅವ್ರು ಈ ಥರ ಸ್ವಲ್ಪ ಬೇಗ ಎದ್ಬಿಟ್ಟಿರೋದಕ್ಕೆ ಈ ಥರ ಮೂಡ್ ಆಫ್ ಆಗ್ತಾ ಇರುತ್ತೆ. ಬೇಗ ಎದ್ದರೆ ಮಧ್ಯಾಹ್ನ ಟೈಮ್ ಬೇಗ ಮಲಗ್ತಾರೆ. ರಂಗೋಲಿ ಹಾಕ್ಬಿಟ್ಟು ಬಂದೆ. ನಾನು ನೆನ್ನೆ ನೈಟ್ ಕಿಚನೆಲ್ಲ ಏನೂ ಕ್ಲೀನ್ ಮಾಡಿದೆ ಹಾಗೆ ಮಲಗಿದ್ದಕ್ಕೆ ನೋಡಿ ಎಷ್ಟು ಮೆಸ್ಸಿ ಆಗಿದೆ ಅಂದರೆ. ಅದಕ್ಕೆ ನಾನು ಎವ್ರಿ ನೈಟೇ ಕ್ಲೀನ್ ಮಾಡಿ ಮಲಗಿಬಿಡ್ತೀನಿ. ಬಟ್ ಇವತ್ತು ಆಗಿರಲಿಲ್ಲ ನನಗೆ. ಇದು ಆ್ಯಕ್ಚುಲಿ ಸಂಡೇ. ನಾನು ಅದಕ್ಕೆ ಮಾರ್ನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಪಾತ್ರೆ ತೊಳೆಯೋದು, ಕಸ ಗುಡಿಸೋದೆಲ್ಲ. ನಾರ್ಮಲಿ ಕಸ ಗುಡಿಸಿ ರಂಗೋಲಿ ಹಾಕೋದು ನಾನು ಮಾರ್ನಿಂಗ್ ಟೈಮ್ ಮಾಡ್ಕೊತೀನಿ. ಪಾತ್ರೆ ಎಲ್ಲ ನೈಟು ಊಟ ಆದಮೇಲೆ ತೊಳೆದಿಟ್ಬಿಡ್ತೀನಿ. ಬಟ್ ನೆನ್ನೆ ಆಗಿರಲಿಲ್ಲ ಸಾಟರ್ಡೆ ನೈಟು. ಸೊ ಸಂಡೇ ಮಾರ್ನಿಂಗ್ ಎದ್ದು ಎಲ್ಲ ಮಾಡ್ಕೊಳ್ತಾ ಇದ್ದೆ. ಅದೊಂದು ಸ್ವಲ್ಪ ಲೇಟ್ ಆಯಿತು. ಇವತ್ತು ಬ್ರೇಕ್ಫಾಸ್ಟ್ ಏನೂ ಮಾಡೋಷ್ಟಿರಲ್ಲ. ನಾರ್ಮಲಾಗಿ ಓಟ್ಸು ಫ್ರೂಟ್ಸಿಂದ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇಟ್ಕೊಂಡು ಅದಕ್ಕೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಗ್ಯಾಸು ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ನನ್ನ ಮುದ್ದುಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡಿದೆ. ಬಟ್ ನಮ್ಮ ಹಸ್ಬೆಂಡ್ ಹತ್ರ ಕೂತ್ಕೊಂಡಿದ್ರು. ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಬಂದ್ಬೇಡ ಅಂತ ಹೇಳಿ ನಾನು ಸ್ನಾನಕ್ಕೆ ಹೋದೆ. ನಾನೇನಾದರೂ ಈ ಥರ ಕೆಲಸ ಮಾಡ್ತಾಯಿದ್ದೆ ನಮ್ಮ ಮನೆಯವರು ಮನೆಯಲ್ಲೇ ಇದ್ದರೆ ನನ್ನ ಮಗಳು ನನ್ನ ಹತ್ರ ಜಾಸ್ತಿ ಇರೋದಿಲ್ಲ. ನಮ್ಮ ಮನೆಯವ್ರ ಹತ್ರನೇ ಹೋಗ್ತಾ ಇರ್ತಾಳೆ. ಇಬ್ಬರ ಹತ್ರನೂ ಬರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ನಮ್ಮ ಹಸ್ಬೆಂಡ್ ಹತ್ರ ಇರ್ತಾರೆ ಫೋನ್ ಹಾಕ್ಕೊಡಿ ಅಂತ ಹೇಳಿ. ನಾನು ಸ್ನಾನ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ಮಾಯ್ಶ್ಚರೈಸಿಂಗ್ ಹಚ್ಕೊಂಡ್ಬಿಟ್ಟು ಅಂತ ಹೇಳಿ ಅಷ್ಟೇ ನೀಟಾಗಿ ಒಂದು ಸ್ವಲ್ಪ ಜುಟ್ಟು ಹಾಕ್ಕೊಂಡ್ಬಿಡ್ತೀನಿ ಹಿಂಗೆ. ಅಷ್ಟೇ ಸಿಂಪಲಾಗಿ ಹೋಗೋಣ ಬಮ್ಮ ಅಂತ ಹೇಳಿ ಕರ್ಕೊಂಡೋಗಿ ಕಿಚನಲ್ಲಿ ಈಗ ಬ್ರೇಕ್ಫಾಸ್ಟ್ ಮಾಡೋಣ ಓಟ್ಸಲ್ಲಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದನ್ನು ನಾನೊಂದು ಜಾಸ್ತಿ ಏನು ಮಾಡಿಲ್ಲ, ಒಂದು 10 ಟೈಮ್ಸ್ ಮಾಡಿರ್ಬೋದು ಅಷ್ಟೇ ಈ ರೆಸಿಪಿನ. ನಾನು ಇಷ್ಟನೇ ನನಗೆ. ನಾನು ಈ ಸ್ವಲ್ಪ ಫ್ರೂಟ್ಸ್ ಎಲ್ಲ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ. ಯಾವಾಗಲಾದರೂ 1-2 ಫ್ರೂಟ್ ಅಷ್ಟೇ ಹಾಕಿ ಮಾಡ್ತೀನಿ. ಬ್ಲೂಬೆರೀಸ್ ತರಿಸಿದ್ದೆ ಈ ಸಲ ನಾನು. ಲಾಸ್ಟ್ ಟೈಮ್ ತರಿಸಿದಾಗ ತುಂಬ ಸ್ವೀಟಾಗಿ ಚೆನ್ನಾಗಿತ್ತು. ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂದಿದ್ರು. ಈ ಸಲ ಒಂದು ತರಿಸಿದ್ದೆ ಅಂತ ಟೇಸ್ಟ್ ಮಾಡಿ ನೋಡ್ತಾಯಿದ್ದೀನಿ. ಫುಲ್ಲು ಹುಳಿ ಚೆನ್ನಾಗೇ ಇರಲಿಲ್ಲ. ಬಟ್ ಅದು ಕಾಯಿ ಇದೆಯೋ ಹಣ್ಣಾಗಬೇಕೋ ನೋಡೋಣ ಅಂದ್ಕೊಂಡು ಸುಮ್ಮನೆ ಅದೇ. ನನ್ನ ಮಗಳಿಗೆ ಕೊಟ್ಟರೆ ಬೇಡಮ್ಮ ನನಗೆ ಅಂತ ಹೇಳ್ತಿದ್ದಾರೆ. ಬಂದೆ ಒಂದು ನಿಮಿಷ. ಇದಮ್ಮ ತಿನ್ನೋಡು ಹೆಂಗೈತೆ ಹೇಳು. ತಿನ್ನೋಡಮ್ಮ ಒಂದು ನಿಮಿಷ. ಕಚ್ಚಿ ಏನಮ್ಮ ಚೆನ್ನಾಗಿಲ್ವಾ? ಇದು ತಿನ್ನೋಡಿ. ತಿನ್ನಿಮ್ಮ ತಿನ್ನಿಮ್ಮ. ಸ್ವಲ್ಪ ಉಳಿಯಿದ್ರು ತಿನ್ನೋದಿಲ್ಲ ನನ್ನ ಮುದ್ದುಮ್ಮ. ನೋಡಿವಾ ಬೇಡಮ್ಮ ನನಗೆ ಚೆನ್ನಾಗಿಲ್ಲ ಅಂತೆಲ್ಲ ಎಷ್ಟು ಕ್ಯೂಟಾಗಿ ಹೇಳ್ತಾರೆ. ನಾನಿಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಳೋಕ್ಕೆ ಬನಾನಾ ಕಟ್ ಮಾಡಿಕೊಂಡು ಇಲ್ಲಿ ಪ್ರೊಮೊಗ್ರಾನೇಟ್ನೆಲ್ಲ ನೀಟಾಗಿ
ಸಿಪ್ಪೆ ಬಿಡಿಸಿ ಅದನ್ನೆಲ್ಲ ಕಾಳು ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಪಲ್ ಸಹ ಕಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಆ್ಯಪಲ್ಲು, ಪ್ರೊಮೊಗ್ರಾನೇಟು, ಬನಾನಾ ಹಾಕ್ತಾಯಿದ್ದೀನಿ ಓಟ್ಸ್ ಜೊತೆ. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೋಡಿ. ಇವತ್ತು ಡಿಟಾಕ್ಸ್ ಡ್ರಿಂಕಿಗೆ ನಾನೇನು ನಾರ್ಮಲಾಗಿ ಕೋಕೋನಟ್ ವಾಟರ್ ತೊಗೊಂಡಿದ್ದೆ. ನಾನು ಯಾವಾಗಲೂ ಬ್ರೇಕ್ಫಾಸ್ಟ್ ಜೊತೆ ಒಂದು ಯಾವುದಾದ್ರೂ ಒಂದು ಜ್ಯೂಸ್ ತೊಗೋಬೇಕು, ಫ್ರೂಟ್ಸ್ದಾಗಲಿ ವೆಜಿಟೇಬಲ್ಸ್ದಾಗಲಿ ಯಾವುದಾದ್ರೂ ಅಂತ ಡಿಸೈಡ್ ಮಾಡಿ ಒಂದು 15 ಡೇಸಿಂದ ತೊಗೊತಾ ಇದ್ದೀವಿ. ಇವತ್ತು ವಾಟರ್ಮೆಲನ್ ಜ್ಯೂಸ್ ತೊಗೊಳೋಣ ಅಂತೇಳಿ ಅದನ್ನು ಕಟ್ ಮಾಡಿ ಇಟ್ಕೊಂಡೆ. ಇಲ್ಲಿ ಓಟ್ಸ್ ನೋಡಿ ಓವರ್ ನೈಟು ಸೋಕ್ ಮಾಡಿ ಇಟ್ಟಿದ್ದೆ, ಅದ್ರ ಜೊತೆ ಚಿಯಾ ಸೀಡ್ ಹಾಕಿ. ಅದ್ರ ಜೊತೆ ಇಲ್ಲಿ ನಾನು ಒಂದು ಆಲ್ಮಂಡ್ಸ್ನ ಗ್ರೈಂಡ್ ಮಾಡಿಬಿಟ್ಟು ಅದ್ರ ಜೊತೆ ಒಂದು ಸ್ವಲ್ಪ ಮಿಲ್ಕ್ ಹಾಕ್ಬಿಟ್ಟು ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ 2 ಬೌಲಲ್ಲಿ ಬನಾನಾ, ಆ್ಯಪಲ್ನ ಮತ್ತು ಬ್ಲೂಬೆರೀಸ್ನ ಹಾಕ್ಕೊಂಡಿದ್ದೀನಿ. ಬ್ಲೂಬೆರೀಸ್ ಒಂದು 4 ಹಾಕ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೆ ಪ್ರೊಮೊಗ್ರಾನೇಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಪಂಪ್ಕಿನ್ ಸೈಡ್ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಹನಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಫೈನಲಿ ನಾನು ಡ್ರೈ ಫ್ರೂಟ್ಸ್ ಏನೇನಿರುತ್ತೆ ಅದನ್ನೆಲ್ಲ ಆಲ್ಮಂಡು, ಕ್ಯಾಶ್ಯೂ, ಪಿಸ್ತಾನ ಚಾಪ್ ಮಾಡಿ ಮೇಲೆಗಡೆ ಹಾಕ್ಕೊಂಡೆ. ಅದು ಬ್ರೇಕ್ಫಾಸ್ಟ್ ಆ ಥರ ರೆಡಿ ಆಯಿತು. ಇಲ್ಲಿ ವಾಟರ್ಮೆಲನ್ ಜ್ಯೂಸ್ ಸಹ ರೆಡಿ ಮಾಡಿಕೊಂಡೆ ನಾನು. ಸಿಂಪಲ್ಲಾಗಿ ಬೇಗ ರೆಡಿ ಆಗಿಬಿಡುತ್ತೆ ಮತ್ತು ಸ್ಟಮಕ್ ಫುಲ್ಲಾಗಿರುತ್ತೆ, ನಮಗೆ ಹೆಲ್ತಿಯಾಗಿ ಇರುತ್ತೆ. ಡಯಟ್ ಮಾಡೋರು ಈ ಥರ ತೊಗೋಬೋದು. ನಾವೇನು ಡಯಟ್ ಮಾಡ್ತಾಯಿಲ್ಲ, ನಾರ್ಮಲಾಗಿ ತೊಗೊತಾ ಇದ್ದೀವಿ ಅಷ್ಟೇ ಫುಡ್ ಈ ಥರ. ಸ್ವಲ್ಪ ವಾಟರ್ಮೆಲನ್ ಜ್ಯೂಸ್ ತುಂಬ ಚೆನ್ನಾಗಿತ್ತು. ಅದ್ರ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ಈ ಥರ ರೆಡಿ ಆಗಿತ್ತು. ಇಲ್ಲಿ ಎಗ್ ತಿನ್ನಮ್ಮ ಅಂತ ಹೇಳಿ ಕೊಟ್ಟಿದ್ದೀನಿ, ಬಿಸಿ ಅಂತ ಹೇಳಿ ಫ್ಯಾನ್ ಹಾಕೋಕ್ಕೆ ಹೋಗ್ತಾ ಇರೋದು ಮೇಡಮ್. ವೆರಿ ಗುಡ್ ನನ್ನ, ವೆರಿ ಗುಡ್, ಸೂಪರ್. ಬರ್ತೀರಾ? ಪ್ರಾಣಿ ಇದೆಯಂತೆ, ಸಿಂಹ ಇದೆಯಂತೆ ಅಲ್ಲಿ, ಮತ್ತು ಲಯನ್ ಇದೆಯಂತೆ, ಪಿಕಾಕ್ ಇದೆಯಂತೆ, ಡಕ್ ಇದೆಯಂತೆ, ಸ್ನೇಕ್ ಇದೆಯಂತೆ. ಹೋಗೋಣ ನೀಚೆ ಅಪ್ಪಾಜಿಗೆ ಹೇಳಿ ಹೋಗೋಣ. ನಮ್ಮ ಮನೆಯವ್ರ ಮನೇಲಿದ್ದರೆ ಅಂತೂ ನನ್ನ ಮಗಳು ಫುಲ್ಲು ಖುಷಿಯಾಗಿರ್ತಾಳೆ ನೋಡಿ. ಅವ್ರಿಗೆ ಪಾಚಿ ಪಾಚಿ ಮಾಡಿಸ್ತೀನಿ ಅಂತ ಹೇಳಿ ಪಾಚಿ ಮಾಡಿಸ್ತಾ ಇರೋದು ಈ ಥರ. ಅವ್ರಿಗೇನು ಮಾಡೋಕ್ಕೂ ಬಿಡೋದಿಲ್ಲ, ಕಾಲಲ್ಲಿ ಮಾತಾಡೋಕ್ಕೂ ಬಿಡೋಲ್ಲ, ಆ ಥರ ಮಾಡ್ತಾರೆ ನೋಡಿ. ಇಬ್ಬರು ಹಿಂಗೆಲ್ಲ ಆಟ ಆಡ್ತಾ ಇರ್ತಾರೆ. ನನಗೆ ಸ್ವಲ್ಪ ಫ್ರೀ ನಮ್ಮ ಮನೆಯವ್ರ ಮನೇಲಿದ್ದರೆ, ಇಲ್ಲಾಂದರೆ ಹಿಂಸೆ ನನಗೆ ಕೊಡ್ತಾ ಇರ್ತಾರೆ ಅದೆಲ್ಲ ಸೇರಿ. ಏನಮ್ಮ ಮಾಡಲ್ಲಮ್ಮ ನಾನು ಯಾರು? ಮಧ್ಯಾಹ್ನ ಲಂಚ್ಗೆ ಸಿಂಪಲ್ಲಾಗಿ ಈ ಥರ ಟೊಮೊಟೊ ರೈಸ್ ಅಂತ ಮಾಡ್ಕೊಳ್ತಿದ್ದೀನಿ. ಟೊಮೊಟೊ ಬಾತ್ ಅಲ್ಲ ಇದು, ಟೊಮೊಟೊ ರೈಸು. ಇದು ಬೇರೆ ಥರ ಬರುತ್ತೆ. ಲಂಚೆಲ್ಲ ಆದಮೇಲೆ ಸ್ವಲ್ಪ ಈವ್ನಿಂಗ್ 6:00, 6:30 ಆಗಿತ್ತು. ವಾಟರ್ಮೆಲನ್ ಇತ್ತಲ್ವ, ಸೊ ಕಟ್ ಮಾಡಿ ಕೊಟ್ಟೆ. ಟೀ ಏನೂ ಮಾಡಿಕೊಡ್ಲಿಲ್ಲ ನಮ್ಮ ಮನೆಯವ್ರಿಗೆ. ಹಿಂಗೆ ಇಟ್ಬಿಟ್ಟು ಕಚ್ಚಮ್ಮ ಅಂತ ಕಚ್ಕೊಂತಾಳೆ. ನಿನ್ಗೆ ಯಾರಂದ್ರೆ ಇಷ್ಟ? ಬಿರುದ್ಯಾ ಯಾರಿಷ್ಟ? ನಾನು ಹಿಂಗೆ ನೋಡಿದ ಅವಳು ನೋಡ್ತಾಳೆ. ಆ ಶಾರ್ಪ್ ಲುಕ್ ನೋಡ್ಬೋದು. ಅಲ್ಲೋಡು ಮಗರ. ನೈಟು 8:00 ಆಗಿತ್ತು. ಆಗ ನಮ್ಮ ಹಸ್ಬೆಂಡು ಬಿರಿಯಾನಿ ಮಾಡಿಬಿಡು ಸಿಂಧು ಸಿಂಪಲ್ಲಾಗಿ ಅಂತ ಹೇಳಿದ್ರು, ಚಿಕನ್ ಬಿರಿಯಾನಿ. ಸೊ ನಾನಿಲ್ಲಿ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ ನೋಡಿಸ್ತಿದ್ದೀನಿ. ಯಾವುದೇ ರೀತಿ ನಾನು ಮಸಾಲೆ ರುಬ್ಬಿ ಹಾಕಿ ಬಿರಿಯಾನಿ ಮಾಡಲ್ಲ, ಹಾಗೆ ಸಿಂಪಲ್ಲಾಗಿ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಆನಿಯನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಟೊಮೊಟೊನ ಸಹ ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನಂತ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಲ್ಲ. ಆನಿಯನ್ನು ಮತ್ತು ಟೊಮೊಟೊ, ಕೊತ್ತಂಬರಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೇಯ್ನು ಜಾಸ್ತಿ ಇರಬೇಕು, ಚೆನ್ನಾಗಿರುತ್ತೆ ಟೇಸ್ಟ್. ಆಗ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡು
ಒಂದು ಕುಕ್ಕರ್ ಒಳಗಡೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ಪೈಸಸ್ ಪಲಾವ್ ಐಟಮ್ಸ್ ಏನೇನು ಬರುತ್ತೆ ಅಲ್ವಾ, ಬಿರಿಯಾನಿ ಐಟಮ್ಸ್ ಅಂದರೂ ಕೊಡ್ತಾರೆ, ಪಲಾವ್ಗೆ ಹಾಕೋ ಐಟಮ್ಸ್ ಅಂದರೂ ಕೊಡ್ತಾರೆ. ಚಕ್ಕೆ, ಲವಂಗ, ಪಲಾವ್ ಎಲೆ, ಮೆಣಸು ಮತ್ತು ಕಲ್ಲುವ, ಮೆಂತ್ಯ ಸೊಪ್ಪು, ಮತ್ತು ಇನ್ನೂ ಏನೇನೋ ಬರುತ್ತೆ, ಆರೆಂಜ್ ಕಲರ್ದು ಏನೇನೋ ಹೆಸರು ಬರುತ್ತೆ, ಸ್ಟಾರು, ಮತ್ತು ಬ್ಲಾಕ್ ಒಂದು ಸ್ವಲ್ಪ ಉದ್ದ ಇರುತ್ತೆ ಅದು, ತುಂಬ ಇಷ್ಟೆಲ್ಲ ಐಟಮ್ಸ್ ಹಾಕಿದ್ರೆ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ನಾನೆಲ್ಲ ಹಾಕಿದ್ದೀನಿ. ಆರೆಂಜ್ ಕಲರು ಮತ್ತು ಏಲಕ್ಕಿ ಎಲ್ಲ ಆ್ಯಡ್ ಮಾಡಿದ್ದೀನಿ. ಪಲಾವ್ ಐಟಮ್ಸ್ ಅಂತ ಕೇಳಿದ್ರೆ, ಇಲ್ಲ ಬಿರಿಯಾನಿಗೆ ಹಾಕೋ ಐಟಮ್ಸ್ ಅಂದರೆ ಕೊಡ್ತಾರೆ ಶಾಪಲ್ಲಿ. ನಾನು ಅದನ್ನೆಲ್ಲ ಹಾಕಿದ್ಮೇಲೆ ನಾನಿಲ್ಲಿ ಆನಿಯನ್ ಹಾಕ್ಕೊಂಡು ನೀಟಾಗಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಮಗಳಿಗೂ ಸಹ ತಿನ್ನಿಸ್ಬೇಕು. ಸ್ವಲ್ಪ ಖಾರ ಕಡಿಮೆ ಮಾಡಿದ್ರೆ ನನ್ನ ಮುದ್ದು ಮನು ಸ್ವಲ್ಪ ತಿಂತಾರೆ, ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕಲ್ವ ಅಂತ ಹೇಳಿ ನಾನು ಇದ್ರ ಜೊತೆ ನಾನೀಗ ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ಅಂತ ಬಿಟ್ಟು ಕೊತ್ತಂಬರಿನ ಮತ್ತು ಪುದೀನಾನ ನೀಟಾಗಿ ಈ ಥರ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ಸಣ್ಣಕ್ಕೆ ಎಷ್ಟು ಆಗುತ್ತೋ ಅಷ್ಟು ಸಣ್ಣಕ್ಕೆ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ನೀಟಾಗಿ ಸ್ವಲ್ಪ ಎಲ್ಲ ಸೈಡ್ಗೆ ಎತ್ತಿಡದೆ ಥರ ಅದರಲ್ಲೇ ಮಿಕ್ಸ್ ಮಾಡ್ಕೊಂಡು ತಿನ್ನೋ ಥರ ಆಗುತ್ತೆ. ಕಟ್ ಮಾಡಿ ಇಟ್ಬಂದು ನಾನಿಲ್ಲಿ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ ಒಳಗಡೆ. ಅದಾದಮೇಲೆ ಸ್ವಲ್ಪ ಅದ್ರ ಜೊತೆ ಟರ್ಮರಿಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಆನಿಯನ್ ಹಾಕ್ದಾಗಲೇ ಹಾಕಿದ್ದೀನಿ. ಅದಕ್ಕೋಸ್ಕರ ಅದ್ರ ಜೊತೆ 1 ಸ್ಪೂನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಈ ಥರ ಗ್ರೈಂಡ್ ಅಂತೀನಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದನ್ನೆಲ್ಲ ಚೆನ್ನಾಗಿ ಅದು ಏನು ನಾವು ಸ್ಪೈಸಸ್ ಹಾಕಿರ್ತೀವಿ, ಆನಿಯನ್ನು, ಟೊಮೊಟೊ ಸ್ಪೈಸಸ್ ಎಲ್ಲ ಚಿಕನ್ಗೆ ಹಿಡ್ಕೊಳ್ಳುತ್ತೆ. ಇದೇ ಥರ ಬಿಟ್ಬಿಡಬೇಕು ಸ್ವಲ್ಪ ಹೊತ್ತು. ಚಿಕನ್ ಹಾಕಿದ್ಮೇಲೆ ಕೊತ್ತಂಬರಿ ಮತ್ತು ಪುದೀನಾನ ನೀಟಾಗಿ ಸೊಪ್ಪು ಎಷ್ಟಿರುತ್ತೋ ಅಷ್ಟು ಕಟ್ ಮಾಡ್ಕೊಂಡಿರೋದನ್ನು ಹಾಕಿದ್ದೀನಿ. ಕೊತ್ತಂಬರಿ ಪುದೀನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಪುದೀನ ಸ್ವಲ್ಪ ಹೆವಿ ಹಾಕಿದ್ರೆ ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ, ಒಂಥರ ಮುಸ್ಲಿಮ್ಸ್ ಮಾಡೋ ಥರ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಒಂದು ಸ್ವಲ್ಪ ಕುದೀಲಿ ಅಂತ ಹೇಳಿ ಬಿಟ್ಟೆ. ಆಮೇಲೆ 1 ಕಪ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಆಮೇಲೆ ನಮ್ಮ ಹಸ್ಬೆಂಡ್ ಇನ್ನೊಬ್ರಿಗೆ ಯಾರಿಗೋ ಕೊಡ್ತೀನಿ, 1 ಬಾಕ್ಸ್ ಎಕ್ಸ್ಟ್ರಾ ಮಾಡು ಅಂತ ಹೇಳಿದರು. ಸೊ 1.5 ಕಪ್ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ನಾನು. ನೋಡಿ ಈ ಥರ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಅದು ಅನ್ನಕ್ಕೂ ಇಟ್ಕೊಳ್ಬೇಕು ನಮ್ಮ ಹಾಕಿರೋ ಮಸಾಲೆಗಳೆಲ್ಲ. ಅದಕ್ಕೋಸ್ಕರ ನಾನು ಈ ಥರ ಮಿಕ್ಸ್ ಮಾಡಿ ನೀರು ಹಾಕೋದಿಲ್ಲ. ಒಂದು 2 ಮಿನಿಟ್ಸ್ ಇದೇ ಥರ ಬೇಗ ಬಿಡ್ತೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಲ್ಲಿ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಾಕಿದ ತಕ್ಷಣ ನೀರು ಹಾಕಬಾರ್ದು, ಅದೆಲ್ಲ ಬೇರೆ ಡಿವೈಡ್ ಆಗಿಬಿಡುತ್ತೆ. ಸೊ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬೇಯಕ್ಕೆ ಬಿಟ್ಬಿಟ್ರೆ ಅದೆಲ್ಲ ಅದಕ್ಕೆ ಚೆನ್ನಾಗಿ ಚಿಕನ್ಗೆ ಹಿಡ್ಕೊಳ್ಳುತ್ತೆ. ಸೊ ನೋಡಿ ನೀರೆಲ್ಲ ಹಾಕಿದ್ಮೇಲೆ ಈ ಥರ ಆಗಿದೆ. ಒಂದು ಸ್ವಲ್ಪ ಕುದಿ ಬರಬೇಕಿದು. ನಾನು 1 2 ಸಲ 3 ಸಲ ಚೆನ್ನಾಗಿ ಈ ಥರ ತಿರುಗಿಸ್ಕೊಟ್ಬಿಟ್ಟು ಒಂದು ಸ್ವಲ್ಪ ಕುದಿಯೋ ಟೈಮಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಮತ್ತು ಚಿಕನ್ ಬಿರಿಯಾನಿ ಜೊತೆ ನಾನಿಲ್ಲಿ ಸಿಂಪಲಾಗಿ ಚಿಕನ್ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ತುಂಬ ಈಸಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಟರ್ಮರಿಕ್ಕು, ಚಿಲ್ಲಿ ಪೌಡರು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಇದನ್ನೇನು ಇಡೋಷ್ಟಿಲ್ಲ, ಬಟ್ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿ ಇಟ್ಟರೆ ಚೆನ್ನಾಗಿರುತ್ತೆ. ನಾನು ಮಿಕ್ಸ್ ಮಾಡಿದ ತಕ್ಷಣವೇ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದ್ರ ಜೊತೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ಏನು ನಾನು ಮಸಾಲೆ ಆ್ಯಡ್ ಮಾಡೋದಿಲ್ಲ, ಸ್ಪೈಸಸ್ ಹಾಕ್ತೀನಿ ಅಷ್ಟೇ, ಮಸಾಲೆ ಏನೋ ರುಬ್ಬ ಹಾಕೋದಿಲ್ಲ. ಇದಕ್ಕೆ ನಾರ್ಮಲ್ ಚಕ್ಕೆ, ಲವಂಗ ಮತ್ತು ಎಲೆ ಮೆಣಸು ಹಾಕ್ಕೊಳ್ತೀನಿ ಅಷ್ಟೇ. ಆನಿಯನ್ನು ಮತ್ತು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿರುತ್ತೆ ಇದು ಸಹ, ಚಿಕನ್ ಬಿರಿಯಾನಿ ಜೊತೆ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ನು. ಅದೆಲ್ಲ ಹಾಕಿದ ತಕ್ಷಣ ಒಂದು 50% ಆನಿಯನ್ ಎಲ್ಲ ಬೇಯಬೇಕಷ್ಟೇ, ಜಾಸ್ತಿ ಫುಲ್ ಏನು ಬೇಯೋಗಿರೋದಿಲ್ಲ. ಆಮೇಲೆ ಇದ್ರ ಜೊತೆ ನಾನು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ತಿರುಗಿಸ್ಕೊಡ್ತಾನೆ ಇರ್ತೀನಿ. ಫಸ್ಟ್ ಸ್ಟಾರ್ಟಪ್ಪಲ್ಲಿ ನೀರೆಲ್ಲ ಆ್ಯಡ್ ಮಾಡ್ಕೊಳೋದಿಲ್ಲ. ಆಮೇಲೆ ಇದ್ರ ಜೊತೆ ನಾನು ಟೊಮೊಟೊ ಆ್ಯಡ್ ಮಾಡ್ಕೊಳ್ತೀನಿ. ಇದನ್ನೊಂದು ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಇದೇ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಬೇಕು, ಚೆನ್ನಾಗಿರುತ್ತೆ. ಇಲ್ಲಾಂದರೆ ತಳ ಅಂಟಿಬಿಡುತ್ತೆ. ನೀರು ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಪುದೀನ ಇದ್ರ ಜೊತೆ ಸ್ವಲ್ಪ ಹಾಕ್ಕೊಂಡು ಅದು ಫ್ರಿಗ್ರೆನ್ಸೇ ಚೆನ್ನಾಗಿರುತ್ತೆ ಕೊತ್ತಂಬರಿ ಪುದೀನ ಹಾಕಿದ್ರೆ. ಆಮೇಲೆ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಒಂದು ಸ್ವಲ್ಪ 1/4 ಭಾಗ ಅಷ್ಟು ನಿಂಬೆಹಣ್ಣು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಟ್ಬಿಟ್ಟು ಇಲ್ಲಿ ಬಿರಿಯಾನಿ ಯಾವ ಥರ ಆಗಿದೆ ಅಂತೇಳಿ ಇನ್ನೊಂದು ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ, ಉದ್ರುದ್ರಿಗೆ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಸೂಪರಾಗಿತ್ತು ಟೇಸ್ಟ್ ಮಾತ್ರ. ಇದು ಗ್ರೇವಿನೂ ರೆಡಿ ಆಯಿತು. ನಮ್ಮ ಮನೆ ರಸವಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಬಿರಿಯಾನಿ ಹಾಕ್ಕೊಂಡು ತಿಂತಾಯಿದ್ರು.
ನಾನು ಗ್ರೇವಿ ಆಗೋದು ಲೇಟ್ ಆಯಿತು. ಸೊ ಗ್ರೇವಿನ ಆಮೇಲೆ ಹಾಕ್ತಾಯಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡು ಸಹ. ಸಾಮಾನ್ಯವಾಗಿ ಅವ್ರು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತಾರೆ. ಬಟ್ ಚೆನ್ನಾಗಿದೆ, ಎರಡೂ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನನಗೂ ಖುಷಿ ಆಯಿತು. ಆ ಥರ ನನಗೆ ಏನಾದರೂ ಅಡುಗೆ ಮಾಡಿದ್ದನ್ನು ಹಸ್ಬೆಂಡ್ ಚೆನ್ನಾಗಿದೆ ಅಂತ ರಿವ್ಯೂಸ್ ಕೊಟ್ರೇ ನನ್ನ ಸ್ಯಾಟಿಸ್ಫ್ಯಾಕ್ಷನ್ನು. ಅದು ಡೈಲಿ ಬಿರಿಯಾನಿ ಮಾಡಲಿ, ಡೈಲಿ ರಿವ್ಯೂಸ್ ಹೇಳ್ಬೇಕು, ಈ ಥರ ನಾನು ಏನೇ ಅಡುಗೆ ಆದರೂ ನಾನು ಡೈಲಿ ಕೇಳ್ತೀನಿ ಹೇಗಿದೆ ಹೇಗಿದೆ ಅಂತ. ಆ್ಯಂಡ್ ನನ್ನ ಮುದ್ದು ಮಗ ಊಟ ಮಾಡಿಸೋಣ ಅಂತ ಹೇಳಿ ಬಿರಿಯಾನಿ ತಿನ್ನಿಸ್ತಾಯಿದ್ದೀನಿ. ಪಾಪ ಸ್ವಲ್ಪ ಖಾರ ಇರೋದಕ್ಕೆ ಬೇಡಮ್ಮ ಅಂತೆಲ್ಲ ಹೇಳ್ತಾಯಿದ್ರು. ನಾನು ಬಿಟ್ಟಿಲ್ಲ, ತಿನ್ನೋದು ಕಲಿಬೇಕಮ್ಮ ಖಾರ ಎಲ್ಲ ಅಂತ ಹೇಳಿ. ನನ್ನ ಹಸ್ಬೆಂಡ್ಗೆ ಊಟ ಆಯಿತು, ನನ್ನ ಮಗಳಿಗೂ ಊಟ ಆಯಿತು. ಅವರಿಬ್ಬರು ಊಟ ಆಗಿಬಿಟ್ರೆ ನೆಮ್ಮದಿಯಾಗಿ ನಾನು ಊಟ ಮಾಡ್ಬೋದು. ನಾನು ಊಟ ಮಾಡೋಕೆ ನನ್ನ ಹಸ್ಬೆಂಡು ನನ್ನ ಮಗಳನ್ನ ಕರ್ಕೊತಾರೆ. ಇಲ್ಲಾಂದರೆ ನನಗೆ ತಿನ್ನೋಕ್ಕೆ ಬಿಡೋದಿಲ್ಲ. ಇಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಬಟ್ ನಾನು ಸ್ವಲ್ಪ ಬೇಗ ಬೇಗ ತಿಂದೆ. ಬಟ್ ತುಂಬ ಚೆನ್ನಾಗಿತ್ತು ಟೇಸ್ಟ್. ನಾನು ತಿನ್ನೋವಾಗ ನಾನು ಚಿಕನ್ ಬಿರಿಯಾನಿ ಮಾಡಿದ್ರೆ ಏನು ಈ ಥರ ಗ್ರೇವಿ ಎಲ್ಲ ಆ್ಯಡ್ ಮಾಡೋದಿಲ್ಲ. ಬಟ್ ಇವತ್ತು ಚೆನ್ನಾಗಿತ್ತು ಅಂತೇಳಿ ಎರಡೂ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೆ. ನೋಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ವಾಕ್ ಹೋಗೋಣ ಅಂತ ಮೇಲೆ ಹೋಗ್ಬೇಕಾದ್ರೆ ಒಬ್ಬರು ಗಾಡಿಯಲ್ಲಿ ಹೋಗಿ ನಾಗರಾವ್ ಸೇರಿಕೊಂಡು ಇತ್ತು ಅಂತ ಹೇಳಿ ಕೆಳಗಡೆ ಸ್ವಲ್ಪ ಜೋರಾಗಿ ಮಾತಾಡ್ತಾಯಿದ್ರು. ನಾನೇನಪ್ಪ ಅಂತ ನೋಡಿದೆ, ನೋಡಿ ಎಷ್ಟು ದೊಡ್ಡ ಹೋಗಿ ಗಾಡಿಯಲ್ಲಿ ಸೇರಿಕೊಂಡಿದೆ. ನಾಗರಾವು ಅಂತ ಹೇಳ್ತಾಯಿದ್ರು ಒಬ್ಬೊಬ್ರು, ನಾಗರಾವಲ್ಲ ಅಂತ. ಅದು ಆ್ಯಕ್ಚುಲಿ ನೋಡೋಕ್ಕೆ ಸೇಮ್ ನಾಗರಾವ್ ಥರನೇ ಇತ್ತು. ನಾಗರಾವನ್ನ ಸಾಯಿಸಬಾರ್ದು, ಬಟ್ ಅವ್ರು ಯಾರೋ ಸಾಯಿಸಿಬಿಟ್ರು. ನನಗೆ ಬೇಜಾರಾಗುತ್ತೆ. ನಂಗೆ ನಾರ್ಮಲ್ ಆದರೂ ಹಾವಾದರೂ ಅಷ್ಟೇ, ನನಗೇನಾದರೂ ಈ ಥರ ಸಾಯಿಸ್ಬಿಡೋದು ಅದೆಲ್ಲ ಆದರೆ ನನಗೆ ಸ್ವಲ್ಪ ಪರ್ಸ್ನಲಿ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಪಾಪಚ್ಚಿ ಅಂತ ಹೇಳಿ. ಆ ಅಣ್ಣ ನಾಗರಾವ್ ಅಂತ ತುಂಬ ಜನ ಹೇಳಿದ್ರು, ಅದನ್ನು ಹೊಡೆದು ಸಾಯಿಸ್ಬಿಟ್ರು. ನಾಗರಾವ್ನ ಹೊಡಿಬಾರ್ದು, ಸೊ ಅದು ದೇವ್ರ ಸಮಾನ. ನಾವು ಓಕೆ ಅಂತ ಹೇಳಿ ಮೇಲೆ ವಾಕ್ ಮಾಡೋಕ್ಕೆ ಹೋಗಿದ್ವಲ್ಲ, ಅಲ್ಲಿ ನೋಡಿ ಇವತ್ತು ಮೂನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಈ ಥರ ಎಲ್ಲ ಒಂದೊಂದು ಡೇ ಒಂದೊಂದು ಥರ ಕ್ಲೈಮೇಟ್ ಇರುತ್ತೆ. ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ. ನನಗೆ ತುಂಬ ಇಷ್ಟ. ನಾನು ವ್ಲಾಗ್ಸ್ಗೋಸ್ಕರ ಅಂತಲ್ಲ, ನನ್ನ ಫೋನಲ್ಲಿ ಇದೇ ಥರ ಕ್ಲೈಮೇಟ್ಸ್ ತುಂಬ ಫೋಟೋಸ್ ವಿಡಿಯೋಸ್ ಇದೆ. ವಾಕ್ ಮಾಡೋಣ ಅಂತ ಬಂದಿದ್ವಲ್ಲ, ಸೊ ಇವತ್ತು ಸ್ವಲ್ಪ ಬೆಳಕು ಚೆನ್ನಾಗಿತ್ತು. ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ನಾನು ನನ್ನ ಮಗಳಿಗೂ ಈ ಥರ ಎಲ್ಲ ವಾಕ್ ಮಾಡ್ಕೊಂಡು ಆಟ ಆಡ್ತಾಯಿದ್ವಿ. ನಾವು ಜಾಸ್ತಿ ವಾಕ್ ಮಾಡಲ್ಲ, ನಾರ್ಮಲಿ 10 to 15 ಮಿನಿಟ್ಸ್ ವಾಕ್ ಮಾಡ್ತೀವಿ. ಅಲ್ಲಿಂದ ಬಂದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟೆ. ಇದಾಗಿತ್ತು ನನ್ನ ಸಂಡೇ. ನಿಮ್ಮ ದಿನ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.